ಮಾನ್ಯ ಅಧ್ಯಕ್ಷರೇ, 2003-4ರಲ್ಲಿ ಅವತ್ತು ವಿಧಾನಸಭೆ ಸದಸ್ಯರಿದ್ದವರಿಗೆ ಬಹುಶಃ ಜ್ಞಾಪಕ ಇರಬಹುದು. ವಿನಿವಿಂಕ್ ಅಂತ ವಿನಿವಿಂಕ್ ಶಾಸ್ತ್ರಿ ಅವರು ಈ ಪಾನ್ಸಿ ಸ್ಕೀಮ್ ಆದಂಥ ಸಂದರ್ಭದಲ್ಲಿ ಬಹಳ ಜನ ಅಮಾಯಕರು ಠೇವಣಿದಾರರು ವಂಚಿತರಾಗಿದ್ದರು. ಅಸೆಂಬ್ಲಿಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿ ಇದಕ್ಕೇನಾದರೂ ಕಾನೂನು ತರಬೇಕು ಅಂತೇಳಿ ಆವತ್ತಿನ ದಿನ 2004ರಲ್ಲಿ ನಾವು ಈ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇವೆ. ಈ ಕಾನೂನು ಮುಖ್ಯ ಉದ್ದೇಶ ಈ ಪಾನ್ಸಿ ಸ್ಕೀಮ್ಸು ಮತ್ತು ಪಿರಮಿಡ್ ಸ್ಕೀಮ್ಸ್ ಇದಾವಲ್ಲ, ಅಂದರೆ ನಾನು ಒಂದು ಸ್ವಲ್ಪ ಡಿಪಾಸಿಟ್ ಇರೋದು, ನಾನಿನ್ನು 4 ಜನ ಕರ್ಕೊಂಡು ಬಂದು ಇಡಿಸ್ಬೇಕು, ಅವ್ರು ಇನ್ನೊಂದು 4 ಜನ, ಈ ಥರದ್ದು ಪಿರಮಿಡ್ ಸ್ಕೀಮು. ಇನ್ನು ಕೆಲವರು ಭಾಳ ಹೈ ಬಡ್ಡಿ ಕೊಡ್ತೇವೆ, ಅಥವಾ ಇವತ್ತು ನೀವು ಡಿಪಾಸಿಟ್ರೆ ಇನ್ನು 1 ತಿಂಗಳಿಗೆ 2 ತಿಂಗಳಿಗೆ ಅರ್ಧ ರೇಟ್ಗೆ ರೆಫ್ರಿಜರೇಟರ್ ಕೊಡ್ತೇವೆ, ಟಿವಿ ಕೊಡ್ತೇವೆ, ಈ ಥರ ಬೇರೆ ಬೇರೆ ನೇಚರು. ಅದರ ಜೊತೆಗೆ ಇದೇ ಮುಂದುವರೆದು ಇತ್ತೀಚಿನ ವರ್ಷಗಳಲ್ಲಿ ಕಳೆದ 6-7 ವರ್ಷಗಳಲ್ಲಿ IMA ಅವು ಇವು ಎಲ್ಲಾನು ಕೂಡ ಆ ಥರ ಅಲ್ಲಿ ಹೈ ಇಂಟ್ರೆಸ್ಟ್ ರೇಟ್ ಕೊಡುವಂತಹದ್ದು ಇವೆಲ್ಲ. ಸೊ ಇವೆಲ್ಲ ಬಡವರನ್ನ ವಂಚಿಸುವಂತಹ ಕೆಲಸಗಳು. ಈಗ ಇದು ಬಂದು 20 ವರ್ಷ ಆಗಿದೆ ಕಾನೂನು. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ಕೇಸುಗಳಾಗಿ ಸೆಟಲ್ಮೆಂಟ್ ಆಗ್ತಾ ಇದೆ. ಆಗುವಾಗ ಅನುಷ್ಠಾನ ಮಾಡುವಾಗ ಕೆಲವೊಂದು ಕಾನೂನಿನಲ್ಲಿ ಬದಲಾವಣೆಗಳು ತಗೊಂಡು ಬಂದ್ರೆ ಈ ಕಾನೂನನ್ನ ಇನ್ನಷ್ಟು ಸಮರ್ಪಕವಾಗಿ ಅನುಷ್ಠಾನ ಮಾಡಬಹುದು, ಬಾಧಿತರಿಗೆ ಇನ್ನಷ್ಟು ಪರಿಹಾರ ಕೊಡಬಹುದು ಅಂತ ಅನುಭವದ ಆಧಾರದ ಮೇಲೆ ಕಳೆದ 2 ವರ್ಷಗಳಿಂದ ಏನೇನು ತಿದ್ದುಪಡಿ ಮಾಡಬೇಕು ಅಂತ ವಿಚಾರ ಮಾಡಿ ಒಂದು 4-6 ತಿದ್ದುಪಡಿಗಳನ್ನ ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ತಗೊಂಡು ಬಂದಿದ್ದೇವೆ. ಕೆಲವು ಇಂಪ್ಲಿಮೆಂಟಿಂಗ್ ಇಂಪ್ಲಿಮೆಂಟ್ ಆಫೀಸರ್ಸ್ಗೆ ಪವರ್ಸ್ ಅನ್ನ ಕೊಡುವಂತಹದ್ದು, ಕೆಲವು ಡೆಫಿನಿಷನ್ ಚೇಂಜ್ ಮಾಡುವಂತಹದ್ದು. ಒಟ್ಟಾರೆ ಉದ್ದೇಶ ಏನಂದ್ರೆ ಇದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು, ನಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ಠೇವಣಿದಾರರಿಗೆ ಸಹಾಯ ಆಗಬೇಕು, ಅವರಿಗೆ ಹಣ ವಾಪಸ್ ಸಿಗಬೇಕು, ಕೊಡೋದಕ್ಕೆ ಸರಳೀಕರಣಕ್ಕೆ ಏನೆಲ್ಲ ಕ್ರಮ ಬೇಕೋ ಅವುಗಳನ್ನ ತಿದ್ದುಪಡಿಯಲ್ಲಿ ತಗೊಂಡು ಬಂದಿದ್ದೇವೆ. ಇದಕ್ಕೆ ಅಂಗೀಕಾರ ಕೊಡಬೇಕು ಅಥವಾ ಸಲಹೆ ಇದ್ರೆ ಕೊಡಬೇಕು ಅಂತ ಕೋರ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಿಲ್ಲನ್ನ ಸ್ವಾಗತ ಮಾಡ್ತೀನಿ. ಬಟ್ ಇಲ್ಲೇನಾಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಈ ಥರದ್ದು ನನ್ನ ತಿಳಿದಂಗೆ 106 ಜನ ಸತ್ತೋಗ್ಬಿಟ್ಟಿದ್ದಾರೆ. ನನ್ಗೆ ಗೊತ್ತಿದ್ದಂಗೆ ನನ್ನ ಒಂದು ದಾಸರಹಳ್ಳಿಯಲ್ಲಿ ಒಬ್ರು ಹೆಣ್ಮಗಳು ಈ ಥರದ ಸಿಕ್ಕಾಕೊಂಡು ಕೊನೆಗೆ ಸೂಸೈಡ್ ಮಾಡ್ಕೊಂಬಿಟ್ರು. ಅಂದ್ರೆ ಇಲ್ಲಿ ಕಠಿಣ ಕಾನೂನುಗಳಿಲ್ಲ, ನೀವು ಇಂಪ್ಲಿಮೆಂಟ್ ಮಾಡ್ತೀರಿ. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನೀವು ಒಂದ್ಸರಿ ಸೀಸ್ ಮಾಡ್ತೀರಲ್ಲ, ಆ ಸೀಸ್ ಮಾಡಿದ್ನ ಮೆಟೀರಿಯಲ್ನ ಅವನ ಯಾರು ಸಿಗ್ಬೇಕಲ್ಲ, ಅವನು ಸಿಗ್ಬೇಕಾದ್ರೆ 5 ವರ್ಷ ತಗೊಂತತೆ. 5 ವರ್ಷ ನಾವು ಸೀಸ್ ಮಾಡ್ತೀರಿ, ಅದನ್ನ ವಾಪಸ್ ಅವನಿಗೆ ಮತ್ತೆ ಯಾರೋ ಡಿಪಾಸಿಟ್ದಾರ ಇರ್ತಾರಲ್ಲ, ಎಷ್ಟಿರ್ತತೋ ಅವನು ಲೂಟಿ ಹೊಡೆದ್ಬಿಟ್ಟಿರ್ತಾನೆ. ಇವಾಗ ಒಂದು 100 ಕೋಟಿ ಹೊಡೆದಿದ್ರೆ ಒಂದು 10 ಕೋಟಿ ಮಾತ್ರ ಸಿಗೋದು ನಮ್ಗೆ. 10 ಕೋಟಿನ ಅವನಿಗೆ ಸ್ವಲ್ಪಕ್ಕೆ 5 ವರ್ಷ ತಗೊಂತಾರೆ. ಅದು ಆಗ್ಬಾರ್ದು. ಇಮಿಡಿಯೇಟ್ ಆಗಿ ಸೀಸ್ ಆದ ತಕ್ಷಣ ಅದಕ್ಕೆ ಆಕ್ಷನ್ ಮಾಡಿ ಕೋರ್ಟಿಂದ ಪರ್ಮಿಷನ್ ತಗೊಳಕ್ಕೆ ಡಿಲೇ, ಇದೆಲ್ಲ ಕೋರ್ಟ್ ಪರ್ಮಿಷನ್ಸ್ ಡಿಲೇ ಆಗ್ತಾ ಇದೆ. ಇದನ್ನ ಸರಳೀಕರಣ ಮಾಡಬೇಕು. ಮತ್ತೆ ಪನಿಷ್ಮೆಂಟ್ ಇದೆಯಲ್ಲ, ಇವರೆಲ್ಲ ಬಹಳ ಬೇರೆ ಬೇರೆ ರಾಜ್ಯ, ತಮಿಳುನಾಡು ಈ ಕಡೆಯಿಂದ ಎಲ್ಲ ಬಂದಿರೋರು, ಈಸಿಯಾಗಿ ಕೋರ್ಟಲ್ಲಿ ಬೇಲ್ ತಗೊಂಡು ಹೊರಟೋದ್ರೆ ಸಿಗೋದೇ ಇಲ್ಲ, ಅವರು ಸಿಗೋದೇ ಇಲ್ಲ. ಅದಕ್ಕೆ ಅವ್ರನ್ನೇನಾದ್ರೂ ಗೂಂಡಾ ಆಕ್ಟ್ ಅಲ್ಲಿ ಹಾಕಿ, ಗೂಂಡಾ ಆಕ್ಟ್ ಹಾಕ್ಬಿಟ್ಟು ಹಾಕಿದ್ರೆ ಯಾರು ಕರ್ನಾಟಕದೊಳಗಡೆ ಬರೋದೇ ಇಲ್ಲ. ದಯವಿಟ್ಟು ಗೂಂಡಾ ಆಕ್ಟ್ ಹಾಕಿ, ಗೂಂಡಾ ಆಕ್ಟ್ ಹಾಕಿದ್ರೆ ಯಾರು ಕರ್ನಾಟಕ, ನಾನು ನನ್ನ 106 ಜನ ಸತ್ತಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಸಚಿವರು ಕ್ಲಾರಿಫಿಕೇಶನ್